ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ತವ್ಯದಲ್ಲಿ ಇರುವಾಗಲೇ ನಿಧನ ಹೊಂದಿದ ಸಂಸ್ಥೆಯ ನೌಕರರ ಅವಲಂಬಿತರಿಗೆ KKRTC ಮಂಡಳಿಯ ಅಧ್ಯಕ್ಷರಾದ ಅರುಣಕುಮಾರ್ MY ಪಾಟೀಲ್ ಅವರು ಇಂದು ಪರಿಹಾರದ ಚೆಕ್ಗಳನ್ನು ವಿತರಿಸಿದರು. KKRTC ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಅವರು ಫೆಬ್ರವರಿ 16ರಂದು ಬೆಳಗ್ಗೆ 11 ಗಂಟೆಗೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಕರ್ತವ್ಯದಲ್ಲಿ ಇರುವಾಗಲೇ ನಿಧನ ಹೊಂದಿದ ಸಂಸ್ಥೆಯ ನೌಕರರ ಅವಲಂಬಿತರಿಗೆ ಆಂತರಿಕ ಗುಂಪು ವಿಮೆ ಯೋಜನೆಯ ಅಡಿ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಲಬುರಗಿಯ ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಸುಮಾರು 23 ಜನರಿಗೆ ನಾವು ಪರಿಹಾರ ವಿತರಣೆ ಮಾಡಿದ್ದು. ಸುಮಾರು ಒಬ್ಬರಿಗೆ 10 ಲಕ್ಷ ಅಂಥೇಳಿ ಈ ಹಿಂದೆ ಡ್ರೈವರ್ ಕಮ್ ಕಂಡಕ್ಟರ್ ಆಗಲಿ ಡ್ರೈವರ್ ಆಗಿರಲಿ ಅವರ ಕುಟುಂಬ ವರ್ಗದವರಿಗೆ ಅವರು ಯಾವ ನಮ್ಮ ಕಾರ್ಯನಿರ್ವಹಿಸುವ ಟೈಮಿಗೆ ಆರ್ಡರ್ ತಗೋ ಟೈಮಿಗೆ ಯಾವುದ ನಾಮಿನಿ ಬರೆದಿರ್ತಾರೆ. ಇವತ್ತು ಅವ್ರ ಕುಟುಂಬದವರ ಧರ್ಮದ ಪತ್ನಿ ಇರ್ಬೋದು, ತಾಯಿ ಇರ್ಬೋದು, ಇವೆಲ್ಲ ಅಣ್ಣ ತಮ್ಮದಿರು ಇರ್ಬೋದು ಮತ್ತು ಮಕ್ಕಳನ್ನು ಸೇರಿಸಿ ಏನು ಬರೆದಿರ್ತಾರೆ. ಆ ಮುಖಾಂತರ ನಮ್ಮ ನಿಗಮವು ಆ ಪರಿಹಾರ ಇವತ್ತೊಂದು ಚಿಕ್ಕ ಮಗುವಿದ್ದರೂ ಕೂಡ ಆ ಮಗುವಿನ ಹೆಸರಲ್ಲಿ ಕೂಡ ಇವತ್ತು ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ. ಒಂದು ಬಹಳ ಸುಸಜ್ಜಿತವಾಗಿ ಈ ಚೆಕ್ಕನ್ನು ನಮ್ಮ ಅಧಿಕಾರಿಗಳು, ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಮೇಡಮ್ ಆಗಿರುವ ಸುಶೀಲಾ ಮೇಡಮ್ರ ಒಳಗೊಂಡು ಎಲ್ಲ ಅಧಿಕಾರಿಗಳು ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ತಾವು ನೋಡಿದರೆ ಎಲ್ಲ ನಮ್ಮ ಕುಟುಂಬದ ಏನು ಈ ಹಿಂದೆ ಅಕಾಲಿಕ ಮರಣ ಹೊಂದಿರುವ ಕುಟುಂಬದ ಎಲ್ಲ ಅವರ ಕುಟುಂಬದ ವರ್ಗದವ್ರಿಗೆ ನೋಡಿದಾಗ ಅವರ ಮುಖ ನೋಡಿದಾಗೆ ಬಹಳ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ, ದುಃಖದ ಭಾವನೆ, ಆ ಪರಿವಾರದ ಜೊತೆಗೆ ನಮಗೂ ಒಂದು ರೀತಿ ದುಃಖದ ಒಂದು ಸನ್ನಿವೇಶ. ಮುಂದೆ ಈ ಪರಿಹಾರ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯದಾಗುತ್ತೆ, ಅವರ ಮಕ್ಕಳ ಭವಿಷ್ಯಕ್ಕೆ ಆಗುತ್ತೆ, ಕುಟುಂಬ ನಿರ್ವಹಣೆಗೆ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಆಶಾಭಾವನೆಯಿಂದ ಇವತ್ತು ಒಂದು ಕಾರ್ಯಕ್ರಮ ನಾವು ಈ ನಿಗಮದಿಂದ ಏರ್ಪಡಿಸಿದ್ದೀವಿ. ಅದು ಇಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವತಿಯಿಂದ ನಿಗಮದ ಗುಂಪು ಆಂತರಿಕ ವಿಮೆ ಯೋಜನೆ ಕೆಳಗಡೆ ಇಂದು 23 ಜನರಿಗೆ ನಾವು ಅವರು ಏನು ಬ್ರೆಡ್ ವಿನ್ನರ್ನು ಕಳ್ಕೊಂಡಿದ್ದಾರೆ. ಸೊ ನಮ್ಮ ನಿಗಮದ ವತಿಯಿಂದ ಕುಟುಂಬಗಳಿಗೆ ಆರ್ಥಿಕ ನೆರವು ಅಂತ ನಾವು ಪ್ರತಿಯೊಂದು ಕುಟುಂಬಕ್ಕೆ ಅವರು ಯಾರನ್ನು ನಾಮಿನಿ ಅಂತ ನಾಮನಿರ್ದೇಶನ ಮಾಡಿರ್ತಾರೆ ಅವರಿಗೆ 10 ಲಕ್ಷ ಅಂತ ಒಟ್ಟು 2,30,00,000 ಪರಿಹಾರವನ್ನು ಇವತ್ತು ನೀಡಿದ್ದೀವಿ ನಾವು. ಸೊ ಈಗಾಗಲೇ ಸಹ ನಮ್ಮ ಚೇರ್ಮನ್ ಅವರು ತಿಳಿಸಿದಂತೆ ಏನು ಈ ವಿಮೆ ಯೋಜನೆ 3 ಲಕ್ಷದಿಂದ ಪ್ರಾರಂಭವಾಗಿದೆ. ಕಾಲಕ್ಕೆ ಅದನ್ನು ನಾವು ರಿವೈಸ್ ಮಾಡಿಕೊಂಡು ಈಗ ಫೆಬ್ರವರಿ 1, 2026 ನಾವು 12.5 ಲಕ್ಷ ಅಂತ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದರಿಂದ ನಾವು ಕುಟುಂಬದಲ್ಲಿ ಅವರು ಕಳ್ಕೊಂಡಿರತಕ್ಕಂತಹ ಆ ಗ್ಯಾಪನ್ನು ನಾವು ತುಂಬಲಾರ್ದಂಥದ್ದು. ಸೊ ಆದರೂ ಸಹ ಅವ್ರ ಕುಟುಂಬಗಳಿಗೆ ಮುಂದಿನ ದಿನಗಳಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ನೆರವು ಆಗಲಿ ಅಂತ ನಾವು ನಿಗಮದ ವತಿಯಿಂದ 10 ಲಕ್ಷ ಪರಿಹಾರದ ಚೆಕ್ಕನ್ನು ಇವತ್ತು ವಿತರಣೆಯನ್ನು ಮಾಡಿದ್ದೀವಿ. 1-2 ಪ್ರಕರಣಗಳು ನಡೆದಿದ್ದಾವೆ ಬೀದರ್ನಲ್ಲಿನೂ ಮತ್ತು ರೀಸೆಂಟಾಗಿ ಚಿಂಚೋಳಿನಲ್ಲಿನೂ. ಸೊ ಅದರಲ್ಲಿ ನಾವು FIR ಸಹ ದಾಖಲೆ ಮಾಡಿದ್ದೀವಿ. ಸೊ ನಮ್ಮವರು
ಅವರು ಪಕ್ಕದಲ್ಲಿ ಇರ್ತಕ್ಕಂಥವರು ಓವರ್ಟೇಕ್ ಮಾಡೋಕ್ಕೆ ಅವರಿಗೆ ಬಿಟ್ಕೊಟ್ಟಿಲ್ಲ ಅನ್ನೋದರಿಂದ ಅವರು ನಮ್ಮ ಚಾಲಕರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥದ್ದು. ಸೊ ಇದಕ್ಕೆ ಜನರಲ್ಲಿನೂ ಜಾಗೃತಿ ಬರಬೇಕಾಗಿದೆ. ಸುರಕ್ಷಿತವಾಗಿ ಪ್ರಯಾಣ ಮಾಡಬೇಕು. ಮತ್ತು ರೋಡ್ ಮೇಲೆ ಅವರು ಡ್ರೈವ್ ಮಾಡುವಾಗ ಯಾರಿಗೂ ಅನಾನುಕೂಲತೆ ಆಗ್ಲಂಥದ್ದನ್ನೇ ಮಾಡಬೇಕಂತ ಒಂದು ಜನರಲ್ಲಿನೂ ಸಹ ಅವೇರ್ನೆಸ್ ಬರಬೇಕಾಗಿದೆ. ಇದಕ್ಕೇನು ಸಹ ಕ್ರಮವಾಗಿ ನಮ್ಮ RTO ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಿಗಮದ ವತಿಯಿಂದನೂ ರಸ್ತೆ ಸುರಕ್ಷತೆಗಾಗಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಫೆಬ್ರವರಿ 16 ಮತ್ತು 17ರಂದು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿರುವ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ 22ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಮುಡುಬಿ ಗುಂಡೇರಾವ್ ಅವರ ಅದ್ಧೂರಿ ಮೆರವಣಿಗೆಯು ಇಂದು ಕಲಬುರಗಿ ನಗರದ ಮಿನಿ ವಿಧಾನಸೌಧದಿಂದ ಕನ್ನಡ ಭವನದವರೆಗೂ ಜರುಗಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ವತಿಯಿಂದ ಕಲಬುರಗಿ ಜಿಲ್ಲಾ 22ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವು 2026ರ ಫೆಬ್ರವರಿ 16 ಮತ್ತು 17ರಂದು ಕಲಬುರಗಿ ನಗರದ ಕನ್ನಡ ಭವನದ ಬಾಪುಗೌಡ ದರ್ಶನಾಪುರ್ ರಂಗಮಂದಿರದಲ್ಲಿ ಜರುಗಲಿದ್ದು, ಇದರ ಅಂಗವಾಗಿ ಇಂದು ಮುಂಜಾನೆ 9:30 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದಿಂದ ವಿವಿಧ ಕಲಾ ಮೇಳಗಳೊಂದಿಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯು ಕಲಬುರಗಿ ನಗರದ ಮಿನಿ ವಿಧಾನಸೌಧದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ಕನ್ನಡ ಭವನದವರೆಗೆ ಜರುಗಿತು. ಈ ಮೆರವಣಿಗೆಗೆ ಚಾಲನೆ ನೀಡಲು ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ ಆಗಮಿಸಿದ್ದರು. ನೇತೃತ್ವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಜಗದೀಶ್ವರಿ ನಾಸಿ ವಹಿಸಿದ್ದರು. ಗೌರವ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ವಿಪಕ್ಷದ ನಾಯಕರಾದ ಶೋಭಾ ಗುರುರಾಜ ದೇಸಾಯಿ, ಕಲಬುರಗಿಯ ತಹಶೀಲ್ದಾರರಾದ ಆನಂದ್ ಶೀಲ್ ಆಗಮಿಸಿದ್ದರು. ಗೌರವ ಉಪಸ್ಥಿತರಾಗಿ ವಿದ್ಯಾಸಾಗರ್ ದೇಶಮುಖ್, ಭಾನುಕುಮಾರ್ ಗಿರಿಗೋಳ್, ಬಿಎನ್ ಪುಣ್ಯಶೆಟ್ಟಿ, ರಾಜಗೌಡ ನಾಗನಹಳ್ಳಿ, ರೇವಣಸಿದ್ದಪ್ಪ ಜೀವಣಗಿ, ಜಯರಾಜ್ ಕಿಣಗಿ, ಸಂಪತ್ ಹಿರೇಮಠ್, ಪುನೀತರಾಜ್ ಕವಡೆ, ಪೃಥ್ವಿರಾಜ್ ರಾಂಪುರೆ, ಚಂದ್ರಶೇಖರ್ ಪಾಟೀಲ್ ಯಳಸಂಗಿ, ಮಲ್ಲಿನಾಥ್ ದೇಶಮುಖ್, ಶರಣಕುಮಾರ್ ಬಿಲ್ಲಾಡ್, ಸಂದೀಪ್ ದೇಸಾಯಿ, ಡಿಪಿ ಸಜ್ಜನ್, ಮಾನ್ಸಿಂಗ್ ಚೌಹಾಣ್, ಮುತ್ತಣ್ಣ ನಾಡಗೇರಿ, ದತ್ತು ಹಯ್ಯಾಳ್ಕರ್, ಅನಂತಗುಡಿ, ಲಕ್ಷ್ಮೀಕಾಂತ್ ಸ್ವಾದಿ, ಸಂಜೀವ್ ಟಿ ಮಾಲೆ, ಸಿದ್ದನಗೌಡ ಪಾಟೀಲ್ ಯಡ್ಡಳ್ಳಿ ಆಗಮಿಸಿದ್ದರು. ಪೂಜ್ಯಶ್ರೀ ಲಿಂಗೈಕ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ವೇದಿಕೆಯಲ್ಲಿ ಬೆಳಿಗ್ಗೆ 11:15 ಉದ್ಘಾಟನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಧರ್ಮಣ್ಣ ಹೆಚ್ ಧನ್ನಿ, ಗೌರವ ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ ಸೇರಿದಂತೆ ಸಮ್ಮೇಳನಾಧ್ಯಕ್ಷರಾದ ಸೇಡಂನ ಸಂಶೋಧಕ ಸಾಹಿತಿಗಳಾದ ಮುಡುಬಿ ಗುಂಡೇರಾವ್, ಶ್ರೀ ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಚಿತ್ತಾಪುರದ ಅಧ್ಯಕ್ಷರಾದ ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಖ್ಯಾತ ಉದ್ದಿಮೆದಾರರಾದ ಮೋಸಿನೇಂ ಪಟೇಲ್, ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷರಾದ ಜಗನ್ನಾಥ ಶೇಗಜಿ ಸೇರಿದಂತೆ ಸಂಘಟನಾ ಸಾರಥಿಗಳು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಲ್ಲಿ ಒಂದು ಒಳ್ಳೆಯ ಈ ಸಮಯ ಇದು. ಇವತ್ತು 22ನೇ ಕನ್ನಡ ಸಾಹಿತ್ಯ ಪರಿಷತ್ ಮಾಡಕತ್ತಾರೆ. ನಮ್ಮ ಮುಡುಬಿ ಗುಂಡಾರ ಅವರಿಗೆ ಅವ್ರು ಯಾವ ಥರದ ಆಶ್ಚರ್ಯ ಶ್ರೀಮಂತರಿಲ್ಲ, ಒಂದು ರಾಜಕಾರಣಿಯಲ್ಲ, ಒಂದು ಒಳ್ಳೆಯ ಸಾಹಿತ್ಯಕಾರರು. ಸುಮಾರು 22 ಪುಸ್ತಕಗಳು ಬರೆದು ಒಂದು ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಕೊಟ್ಟು ದೇಶಗಳ ಕರ್ನಾಟಕ ಕೇಂದ್ರದಲ್ಲಿ ಅವರೆಲ್ಲ ಪುಸ್ತಕಗಳು ಓದಿ ಆನಂದ ಪಡ್ತಾ ಇದ್ದಾರೆ. ಅಂಥವರನ್ನು ಕಂಡು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭೆಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮಗೆ ಬಹಳ ಸಂತೋಷ ಅನಿಸಿದೆ, ಬಹಳ ಅವರು ಇದು ಅನಿಸಿದೆ. ಇದೇ ರೀತಿಯಾಗಿ ಕನ್ನಡಕ್ಕಾಗಿ ಯಾರು ಹೋರಾಡುತ್ತಾರೆ, ಕನ್ನಡಕ್ಕಾಗಿ ಯಾರು ಒಂದು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ, ಅಂಥವರಿಗೆ ಇಂಥ ಒಂದು ಶುಭ ಗಳಿಗೆಯನ್ನು ಕೊಟ್ಟರೆ ಎಲ್ಲರಿಗೂ ಕನ್ನಡದ ಬಗ್ಗೆ ಅಭಿಮಾನ ಬರುತ್ತದೆ. ಎಲ್ಲರಿಗೂ ಒಂದು ಏನಪ್ಪ ನಾವು ಒಂದಿನ ಆ ಕನ್ನಡಕ್ಕಾಗಿ ಹೋರಾಡಿದ್ರ ಅಂಥ ಒಂದು ಪ್ರತಿಬಿಂಬ ಮಗರು ಜನಿಸುತ್ತದೆ ಅಂತೇಳಿ ಜನರಲ್ಲಿ ಬಹಳ ಖುಷಿ ಆಗುತ್ತದೆ. ಇವತ್ತು ಎಂಥ ವೈಭವ ಇದು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ 22ನೇ ಸಮ್ಮೇಳನ ನಡೆದಿರುವುದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದ್ದೂರಿಯಾಗಿ ನಡೆಯುತ್ತಿರುವಂತಹ ಸಮ್ಮೇಳನದಲ್ಲಿ ನಾನು ಪಾಲ್ಗೊಂಡಿದ್ದು ನನ್ನ ಜೀವನದ ಅಮೃತಗಳಿಗೆ ಅಂತ ಅನ್ಕೊಂಡಿದ್ದೀನಿ. ಕನ್ನಡದ ನುಡಿ ಜಾತ್ರೆ ಇದು. ಕನ್ನಡದ ನುಡಿ ಜಾತ್ರೆ ಸರ್ವರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ, ಭಾವೈಕ್ಯತೆಯಿಂದ, ಎಲ್ಲರೂ ಸಾಮರಸ್ಯದಿಂದ ಎಳೆಯುವಂತಹ ಕನ್ನಡದ ರಥ ಇವತ್ತು ಕಲಬುರಗಿ ಒಳಗ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಅದು ನನ್ನ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನದಲ್ಲಿ ನಡೀತಿರುವುದು ಖುಷಿ ಅನಿಸ್ತದೆ. ಇಲ್ಲಿ ಎಲ್ಲ ಗೋಷ್ಠಿಗಳಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು. ಎಲ್ಲ ಗೋಷ್ಠಿಗಳಲ್ಲಿ ಅರ್ಥಪೂರ್ಣವಾದಂತಹ ಗೋಷ್ಠಿಗಳು ನಡೀತಾವ. ಈ ನಾಡು ನುಡಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳು ಅಭಿವ್ಯಕ್ತಪಡಿಸ್ತಾರೆ. ಆ ವಿಚಾರಗಳನ್ನ ಸರ್ಕಾರದ ಹಂತಕ್ಕೆ ಇಲ್ಲಿನ ನಿರ್ಣಯಗಳನ್ನ ಮಂಡಿಸಿ ಸರ್ಕಾರದ ಹಂತದಲ್ಲಿ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಳ್ಳಬೇಕನ್ನುವಂಥದ್ದು ನಮ್ಮೆಲ್ಲರ ಹಕ್ಕು ಒತ್ತಾಯ ಇದೆ. ಇದು ಐತಿಹಾಸಿಕ ಜಾಗೃತಿ ಇರಬಹುದು, ಐತಿಹಾಸಿಕ ರಾಷ್ಟ್ರಕೂಟರ ಉತ್ಸವ ಆಗಿರಬಹುದು,
ಆಮೇಲೆ ನಾಗಾವಿ ಉತ್ಸವ ಆಗಿರಬಹುದು, ಕಾಳಿಗೆ ಉತ್ಸವ ಆಗಿರಬಹುದು, ಸನ್ನತಿ ಉತ್ಸವ ಆಗಿರಬಹುದು, ಈ ಎಲ್ಲ ಉತ್ಸವಗಳನ್ನ ಆಚರಣೆ ಮಾಡುವಂತ ಹಿನ್ನೆಲೆಯಿಂದ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿ ಇವತ್ತ ಇತಿಹಾಸಕಾರನಿಗೆ, ಸಂಶೋಧಕನಿಗೆ ಒಲಿದು ಬಂದಂತ ಈ ಪಟ್ಟ ನನ್ನ ಸಮ್ಮೇಳನ ಅಧ್ಯಕ್ಷ ನನಗೆ ಸಿಕ್ಕಿದ್ದು ಬಹಳ ಖುಷಿ ಅನಿಸ್ತದೆ. ಈ ಕನ್ನಡಮನ ನುಡಿ ಜಾತ್ರೆಗೆ ಹಾಗೂ ಈ ಕನ್ನಡ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದ್ ಸೇರಿದ್ದೀವಿ. ಇಲ್ಲಿ ಎಷ್ಟೊಂದು ಜನ ಜ್ಞಾನಿಗಳು ಬರ್ತಾರ. ಈ ಕ್ಷೇತ್ರದಲ್ಲಿ ಶ್ರಮ ಪಟ್ಟಂತಹ, ಜ್ಞಾನ ಸಂಪಾದನೆ ಮಾಡಿದಂತವರೆಲ್ಲ ಬರ್ತಾರೆ, ತಮ್ಮ ತಮ್ಮ ಜ್ಞಾನವನ್ನ ಹಂಚ್ಕೊಳ್ತಾರೆ. ನಾವು ಅದನ್ನೆಲ್ಲ ಕೇಳಿ ಆನಂದ ಪಡೋದು, ಆಮೇಲೆ ಇನ್ನೂ ಹೆಚ್ಚಿನ ಈ ಕಾರ್ಯಕ್ರಮಗಳು ಆಗ್ಲಿ, ಅದು ಯಶಸ್ವಿ ಆಗ್ಲಿ ಅಂತ ಎಲ್ಲರಲ್ಲೂ ಪ್ರಾರ್ಥನೆ. ಕನ್ನಡ ಸಾಹಿತ್ಯ, ಕಲೆ, ಸಂಗೀತ ಇವುಗಳನ್ನ ಈ ನೆಲದೊಳಗೆ ಮತ್ತೆ ಪುನರ್ಸ್ಥಾಪಿಸುವ ಉದ್ದೇಶ ಇಟ್ಟುಕೊಂಡು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ರೀತಿಯ ಸಾಂದರ್ಭಿಕ ಸಂದರ್ಭಗಳನ್ನು ಬಳಸಿಕೊಂಡು ಅನೇಕ ರಚನಾತ್ಮಕವಾಗಿರ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಆ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಕನ್ನಡ ನಾಡು ನುಡಿಯ ಏಳಿಗೆಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕಂಕಣಬದ್ಧವಾಗಿದೆ. ಈ ಕಲಬುರಗಿ ಜಿಲ್ಲೆ ಇದು ಗಡಿನಾಡು ಜಿಲ್ಲೆ. ಈ ಗಡಿ ಭಾಗದೊಳಗೆ ಕನ್ನಡ ಉಳಿಸುವ ಕಾರ್ಯ ಬಹಳ ಪ್ರಾಮಾಣಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಆ ಕೆಲಸವನ್ನ ಶಿಕ್ಷಕರು ಮತ್ತು ಮಕ್ಕಳ ಮೂಲಕ ಈ ನಾಡಿನೊಳಗೆ ಕನ್ನಡ ಕಟ್ಟುವ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಕನ್ನಡ ಕಟ್ಟುವ ಕಾಯಕದೊಳಗೆ ಮುಂಚೂಣಿಯಲ್ಲಿದ್ದುಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸ ಮಾಡ್ತಾ ಇದೆ. ಈ ಕೆಲಸಕ್ಕೆ ಪ್ರತಿಯೊಬ್ಬ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಕೈ ಜೋಡಿಸಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಕನ್ನಡ ನಾಡು ನುಡಿ ಜಾಗೃತಿಗಾಗಿ ಸದಾಕಾಲ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸ ಮಾಡ್ತಾ ಇದೆ. ಆ ಭಾಗವಾಗಿ ಇವತ್ತು 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಮುಡಿಬಿ ಗುಂಡೇರಾವ್ ಸರ್ವಾಧ್ಯಕ್ಷ ಸ್ಥಾನದೊಳಗೆ 2 ದಿನಗಳ ಕಾಲ ಒಂದು ನುಡಿ ಹಬ್ಬ, ಅಕ್ಷರದ ಹಬ್ಬ ಕಲಬುರಗಿ ಕನ್ನಡ ಭವನ ಅಂಗಣದೊಳಗೆ ನಾವು ಕಾಣ್ತಾ ಇದ್ದೀವಿ. ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಮಸ್ತ ಕನ್ನಡದ ಮನಸ್ಸುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ ಓಕ್ಲಿ ವಿದ್ಯಾಮಂದಿರ ಕಲಬುರಗಿಯ ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ 21ನೆಯ ಚಿತ್ರಕಲಾ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್, ವಿಶಾಲ್ ಇಂಡಿಪೆಂಡೆಂಟ್ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕ್ಲಿ ಡಿಗ್ರಿ ಕಾಲೇಜ್, ಓಕ್ಲಿ ವಿದ್ಯಾಮಂದಿರ ಎಂಬಿ ನಗರ ಕಲಬುರಗಿಯ ಫೌಂಡರ್ಸ್ ಡೇ ಅಂಗವಾಗಿ 21ನೆಯ ಡ್ರಾಯಿಂಗ್ ಎಕ್ಸಿಬಿಷನ್ 2025-26 ಕಾರ್ಯಕ್ರಮವು ಸೋಮವಾರ ದಿನಾಂಕ 16ನೇ ಫೆಬ್ರವರಿ 2026ರಂದು ಬೆಳಿಗ್ಗೆ 10 ಗಂಟೆಗೆ ಮಂಗಲದೀಪ ಬೆಳ್ಳಿ ಮಂಟಪದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಸೀನಿಯರ್ ಡ್ರಾಯಿಂಗ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆಫೀಸ್ ಆಫ್ ದಿ ಅಡಿಷನಲ್ ಕಮಿಷನರ್ ಸ್ಕೂಲ್ ಎಜುಕೇಶನ್ ಕಲಬುರಗಿ ಡಿವಿಷನ್ ಕಲಬುರಗಿಯ ಶಿವಾನಂದ್ ಕೊಪ್ಪದ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಶ್ರೀಮತಿ ಕಮಲಾ ಬಸವರಾಜ್ ಪಾಟೀಲ್ ಓಕಳಿ, ಡಾಕ್ಟರ್ ಗೀತಾ ಶಿವಕುಮಾರ್ ಪಾಟೀಲ್ ಹಾಲ್ಗೇರಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿಯ ಅಡ್ಮಿನಿಸ್ಟ್ರೇಟರ್ ಭಾರತಿ ಹುಡುಗಿಕರ್ ವಹಿಸಿದ್ದರು. ವಿಇಎಂಎಸ್ ಸ್ಟಾಫ್ನಿಂದ ಪ್ರಾರ್ಥನೆ ಗೀತೆ ಪ್ರಸ್ತುತಪಡಿಸಲಾಯಿತು. ಕುಮಾರಿ ವೈಶಾಲಿ ಚುಕ್ಕಲ್ ಸ್ವಾಗತಿಸಿ ಅತಿಥಿಗಳ ಪರಿಚಯ ಮಾಡಿದರು. OVM ಸ್ಟಾಫ್ನಿಂದ ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಕುಮಾರಿ ನಿಹಾರಿಕಾ ಆಲೂರ್ ಸ್ವಾಗತ ಭಾಷಣ ಮಾಡಿದರು. ನಂತರ ಅತಿಥಿಗಳಿಂದ ಬಹುಮಾನಗಳನ್ನು ವಿತರಿಸಲಾಯಿತು. ಕುಮಾರಿ ಸಹನಾ ರೆಡ್ಡಿ ವಂದನಾರ್ಪಣೆ ಮಾಡಿದರು. ಕುಮಾರಿ ನಿಹಾರಿಕಾ ಬಡಿಗೇರ್ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಯರಾಜ್ ಬಿ ಪಾಟೀಲ್ ಓಕ್ಲಿ ಜನರಲ್ ಸೆಕ್ರೆಟರಿ, ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ಪ್ರೊಫೆಸರ್ ಕೆ ವಿಶ್ವನಾಥ್ ಅಡ್ಮಿನಿಸ್ಟ್ರೇಟರ್, ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ಶ್ರೀಮತಿ ಕವಿತಾ ಜೆ ಪಾಟೀಲ್ ಓಕ್ಲಿ ಅಡ್ಮಿನಿಸ್ಟ್ರೇಟರ್, ಶ್ರೀಮತಿ ಶಶಿಕಲಾ ಜೆ ಪಾಟೀಲ್ ಓಕ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ವಿಕಾಸ್ ಜೆ ಪಾಟೀಲ್ ಓಕ್ಲಿ ಮೆಂಬರ್ ಆಫ್ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ಶ್ರೀಮತಿ ಮೇಘನಾ ವಿ ಪಾಟೀಲ್ ಓಕ್ಲಿ ನೂಮ್ ಮೆಂಬರ್ ಆಫ್ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ಶ್ರೀ ಈರಣ್ಣ ಗೌಡಗಾವೆ ಡೈರೆಕ್ಟರ್ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ಶ್ರೀಮತಿ ರೇಣುಕಾ ಕೆಣಗಿ ಪ್ರಿನ್ಸಿಪಲ್, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಶ್ರೀಮತಿ ಸುನಂದಾ ಮೇಳ್ಕುಂದಿ ಹೆಡ್ ಮಿಸ್ಟ್ರೆಸ್, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್, ಶ್ರೀಮತಿ ಜಯಶ್ರೀ ರಾಚೋಟಿ ಹೆಡ್ ಮಿಸ್ಟ್ರೆಸ್, ಕನ್ನಡ ಕಾನ್ವೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್, ನಾಗೇಶ್ ಕುಡ್ರೇಕರ್ ಪ್ರಿನ್ಸಿಪಾಲ್, ವಿಶಾಲ್ ಪ್ರಿ ಯೂನಿವರ್ಸಿಟಿ ಕಾಲೇಜ್, ಕವಿತಾ ಜೆ ಪಾಟೀಲ್ ಮ್ಯಾಮ್ ಅಡ್ಮಿನಿಸ್ಟ್ರೇಟರ್, ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ಶಶಿಕಲಾ ಜೆ ಪಾಟೀಲ್ ಓಕಳಿ ಅಡ್ಮಿನಿಸ್ಟ್ರೇಟರ್, ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ವಿಕಾಸ್ ಜೆ ಪಾಟೀಲ್ ಓಕಳಿ ಮೆಂಬರ್ ಆಫ್ ವ್ಯಕ್ತಿತ್ವ ವಿಕಾಸ ಎಜುಕೇಶನ್ ಸೊಸೈಟಿ, ಮೇಘನಾ ಜೆ ಪಾಟೀಲ್ ಓಕಳಿ, ಮಹೇಶ್ ಕುದ್ರೇಕರ್ ಪ್ರಿನ್ಸಿಪಾಲ್, ವಿಶಾಲ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಸೇರಿದಂತೆ ಇತರೆ ಗಣ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. ನಾನು ಈ ಡ್ರಾಯಿಂಗ್ ಎಕ್ಸಿಬಿಷನ್ ಉದ್ಘಾಟನೆಗಂತ ಬಂದು ಅಲ್ಲಿ ಮ್ಯಾಲೆ ನೋಡಿದ್ರೆ ನನಗೇನು ಅನಿಸ್ತಂತಂದ್ರೆ, ಈಗ ಇದೇ ತಿಂಗಳ 17ನೇ ತಾರೀಕಿಗೆ ಚಿತ್ರಸಂತೆ ಅಂತ ನಡೀತಾ ಇದೆ ಗಾರ್ಡನಲ್ಲಿ. ನೀವು ಯಾರಾದರೂ ಹೋಗಿರ? ಈ ಮುಂಚೆ ಪ್ರತಿ ವರ್ಷ ನಡೀತದ ಗಾರ್ಡನಲ್ಲಿ ಚಿತ್ರಸಂತೆ ಅಂತ. ಯಾಕಂದ್ರೆ ಎಲ್ಲ ಕಲಾವಿದರು, ಹಿರಿಯ ಕಿರಿಯ ಕಲಾವಿದರು ರಚಿಸಿದಂಥ ಚಿತ್ರಗಳನ್ನು ಎಕ್ಸಿಬಿಟ್ ಮಾಡ್ತಾರೆ ಗಾರ್ಡನ್ ತುಂಬ, ಅಲ್ಲಿ ಮಾಡ್ತಾರೆ. ಮತ್ತು ಇದೇ ತಿಂಗಳು 26ಕ್ಕೆ
ಕನ್ನಡ ಭವನದಲ್ಲೂ ಕೂಡ ಚಿತ್ರಸಂತೆ ಇದೆ. ಅದು ಕಲಾವಿದರು ಮಾಡೋ ಚಿತ್ರಸಂತೆ ನೋಡಿದ್ದೀವಿ. ಆದರೆ ನಿಮ್ಮ ಈ ಶಾಲೆಯಲ್ಲಿ ಇವತ್ತಿನ ಚಿತ್ರಗಳನ್ನು ನೋಡಿದಾಗ ದೊಡ್ಡ ಚಿತ್ರಸಂತೆಯನ್ನೇ ನೋಡಿದಂತಾಯಿತು ನನಗೆ. ಯಾಕಂದ್ರೆ ಸರಿಸುಮಾರು ಒಂದು 500 ಸಮೀಪ ಮಕ್ಕಳು ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಚಿತ್ರಗಳು ತುಂಬ ಚೆನ್ನಾಗಿ ರಚಿಸಿದ್ದೀರಿ. ಆಮೇಲೆ ಚಿತ್ರ ರಚನೆ ಅಥವಾ ಲಲಿತ ಕಲೆ, ಯಾವುದೇ ಪ್ರಕಾರದ ಲಲಿತ ಕಲೆ, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಚಿತ್ರ ಆಗಿರ್ಬೋದು, ಈ ರೀತಿ ಲಲಿತ ಕಲೆಯಲ್ಲಿ ಮಕ್ಕಳು ಭಾಗವಹಿಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಓದು ಬರಹದ ಜೊತೆಗೆ ನಮಗೆ ಬುದ್ಧಿ ಜೊತೆಗೆ ಮನಸ್ಸು ಕೂಡ ಸದೃಢ ಆಗಬೇಕು. ನಮಗೆ ಈ ಲಲಿತ ಕಲೆಗಳಿಂದ ಈ ಚಿತ್ರ ಬಿಡಿಸ್ತಿರ್ತೀರಿ, ನಿಮಗೆ ಸೈನ್ಸು ಮ್ಯಾಥ್ಸು ಬಂದಾಗ ಸ್ವಲ್ಪ ಟೆನ್ಷನ್ ಆದಂಗೆ ಆಗ್ತದೆ, ಹೌದಿಲ್ಲ? ಡ್ರಾಯಿಂಗ್ ಪೀರಿಯಡ್ ಅಂದ್ರೆ ಎಂಜಾಯ್ ಮಾಡ್ತೀರಿ, ಹೌದಿಲ್ಲ? ಆಮೇಲೆ ಚಿತ್ರದಲ್ಲಿ ತೊಡಗೋದ್ರಿಂದ ನಿಮ್ಮ ಏಕಾಗ್ರತೆಯು ಕೂಡ ಬಲಿಷ್ಠ ಆಗ್ತದೆ. ಆದ್ದರಿಂದ ತಾವು ಮಕ್ಕಳೆಲ್ಲ ಓದುವುದರ ಜೊತೆಗೆ ಈ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಒಳಗೆ ನೀವು ಪ್ರತಿಯೊಬ್ಬರು ನಿಮ್ಮ ಆಸಕ್ತಿ ಇದ್ದದ್ರೊಳಗೆ ಭಾಗವಹಿಸ್ಬೇಕು. ಒಬ್ಬರು ಹಾಡ್ತಿರ್ತಾರೆ, ಡ್ಯಾನ್ಸ್ ಮಾಡ್ತಿರ್ತಾರೆ, ಡ್ರಾಯಿಂಗಲ್ಲಿ ಇರ್ತಾರೆ, ಮಿಮಿಕ್ರಿಯಲ್ಲಿ ಇರ್ತಾರೆ. ಹೀಗೆ ಮಕ್ಕಳು ಸಹಪಠ್ಯ ಚಟುವಟಿಕೆಯಲ್ಲೂ ಕೂಡ ಅಷ್ಟೇ ಭಾಗವಹಿಸೋದು ಪ್ರಮುಖ ಆಗ್ತದೆ. On the eve of Founders Day of Professor B.B. Patil Oakley, today we are celebrating the 21st Drawing Competition and Exhibition. Consecutively, we have been celebrating this competition and exhibitions, and this is the 475th competition and exhibition. Our students since many years have excelled in different competitions, state level as well as district level and even national level. In the national level Chinnara Chittara competition, our Kannada convent student Rakshita, daughter of Gurlingappa, got the first prize. On the eve of the Constitution Day on 26th November, district administration has hosted a drawing competition. Our student Vaishnavi, daughter of Vijay Kumar from Vikas English Medium School, got the first prize, and Shravani, daughter of Kedarnath from Vikas English Medium School, got the second prize, and Spurti of Kannada Convent High School got the third prize. Our student Sushma of Kannada Convent High School got the first prize also. We are proud to inform that our school was the topmost school in the results of drawing grade exams. That is, lower grade drawing exams, Aditya Prakash scored the highest marks, and in the higher grade, Sahana Sharanbasappa scored the highest marks in the higher grade exams. ನಾನು ಇದು ಮಾಡ್ತಾ ನಿನ್ನೆ ಚಿತ್ರಕಲೆ ನಾವು ಸೋಮನಾಥರು ಸಾಧು ಚಿತ್ರಕಲೆ ನೋಡಕ್ ಹೋಗಿದ್ದೀವಿ ಮಕ್ಕಳು. ಅದು ಎಂತ ಸುಂದರವಾದ ಚಿತ್ರಕಲೆ ಅಂತಂದ್ರೆ ಹೇಳಬಾರ್ದು. ಆ ಚಿತ್ರಕಲೆ ನೋಡ್ಬೇಕಿದ್ರೆ ನನಗನ್ಸೋ ಅನಿಸಿಲ್ಲ. ಆ ಸೊಬಗಿನ ಸೌಂದರ್ಯ ವನದೇವಿಯ ಮಡಿಯಲ್ಲಿ ನಾವು ಸೃಷ್ಟಿಯಲ್ಲಿ ನಾವು ನಿಂತು ಸೊಬಗನ್ನು ಸವಿತಾ ಇದ್ದೀವೇನೋ ಅಂತ ಅನ್ನುವಂಥ ಒಂದು ಕಲ್ಪನೆ ನಮಗೆ ಬರ್ತಾ ಇತ್ತು. ಚಿತ್ರಕಲೆಯಲ್ಲಿ ನನಗಂತೂ ಅನ್ನಿಸ್ಲಿಲ್ಲ. ಅಷ್ಟೊಂದು ಸುಂದರವಾಗಿ ಬಿಡಿಸಿದ್ದಾರೆ. ಸ್ಥಳೀಯ ಒಂದು ಎಲ್ಲರ ಜೀವನ, ಆಮೇಲೆ ಪ್ರಕೃತಿಯ ಸೌಂದರ್ಯ, ಅದೆಲ್ಲ ಮಕ್ಕಳಿಗೂ ಕೂಡ ಅದೇ ಒಂದು ಚಿತ್ರಕಲೆಯನ್ನು ಕಲಿಸಿ ಪ್ರತಿಯೊಂದು ಕಲೆ ಮಕ್ಕಳೇ ಪ್ರತಿಯೊಬ್ಬೊಬ್ಬರಲ್ಲಿ ಒಂದೊಂದು ಕಲೆ ಇರ್ತದ. ಯಾರಿಗೆ ಚಿತ್ರಕಲೆ ಬಿಡಿಸ್ಬೋದು, ಯಾರಿಗೆ ಓಡೋದಿರ್ಬೋದು, ಯಾರಿಗೆ ಬರೆಯೋದಿರ್ಬೋದು, ಯಾವ್ದು ಕಲೆ ಇರ್ತದ ಅದನ್ನು ನಾವೊಂದು ಯಾರು ಸಾಮಾನ್ಯ ಮನುಷ್ಯರಲ್ಲ, ಎಲ್ಲರೂ ಅದ್ಭುತವಾದಂಥ ವ್ಯಕ್ತಿಗಳು ನೀವೆಲ್ಲ ಮಕ್ಕಳು. ಅದಕ್ಕಾಗಿ ನಾವು ಗತಿ ಹೇಳ್ತೀನಿ ನಿಮ್ಮಲ್ಲಿ. ಕಲಬುರಗಿ ನಗರದ ಸೇಡಂ ರಸ್ತೆಯ ಬಸವೇಶ್ವರ ಆಸ್ಪತ್ರೆಯ ಎದುರುಗಡೆ ಇರುವ ವಿದ್ಯಾನಗರದಲ್ಲಿನ ಶ್ರೀ ಮಲ್ಲಿಕಾರ್ಜುನ ಸಮುದಾಯ ಭವನದಲ್ಲಿ ವಿದ್ಯಾನಗರ ವೆಲ್ಫೇರ್ ಸೊಸೈಟಿಯ ವತಿಯಿಂದ ಮಹಾಶಿವರಾತ್ರಿಯ ನಿಮಿತ್ತ ದೀಪೋತ್ಸವ ಮತ್ತು ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 15ನೇ ಫೆಬ್ರವರಿ 2026 ರವಿವಾರದಂದು ಮಹಾಶಿವರಾತ್ರಿಯ ನಿಮಿತ್ತ ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಬಸವೇಶ್ವರ ಆಸ್ಪತ್ರೆಯ ಎದುರುಗಡೆ ಇರುವ ವಿದ್ಯಾನಗರ ಕಾಲೋನಿಯ ಶ್ರೀ ಮಲ್ಲಿಕಾರ್ಜುನ ಸಮುದಾಯ ಭವನದಲ್ಲಿ ವಿದ್ಯಾನಗರ ವೆಲ್ಫೇರ್ ಸೊಸೈಟಿಯ ಆಶ್ರಯದಲ್ಲಿ ದೀಪೋತ್ಸವ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಮುಖ್ಯ ಅತಿಥಿಗಳಾಗಿ ಶಿವಾನಂದ್ ಹೋಗಾರ್ ಅಧ್ಯಕ್ಷರು, ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ಅತಿಥಿಗಳಾಗಿ ಯಂಕಮ್ಮಾಜಿ ಗುತ್ತೇದಾರ್, ಮಹಾನಗರ ಪಾಲಿಕೆ ಸದಸ್ಯರು ಕಲಬುರಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಮಲ್ಲಿನಾಥ್ ದೇಶ್ಮುಖ್ ಅಧ್ಯಕ್ಷರು, ವಿದ್ಯಾನಗರ ವೆಲ್ಫೇರ್ ಸೊಸೈಟಿ ಕಲಬುರಗಿ ವಹಿಸಿದ್ದರು. ಸಾಯಂಕಾಲ 6ರಿಂದ 10 ಗಂಟೆಯವರೆಗೆ ಸಂಗೀತ ಕಾರ್ಯಕ್ರಮ ಜರುಗಿತು. ಹಾರ್ಮೋನಿಯಂ ಅಣ್ಣಾರಾವ್ ಶಳಗಿ ಮತ್ತಿಮೂಡ್, ಕಲಾವಿದರು ಆನಂದ್ ನಂದಿಕೋಲ್ಮಠ್ ಚಿಣಮಗೇರ, ಕಲ್ಯಾಣಿ ಶೀಲವಂತ್ ಮಳಖೇಡ್, ತಬಲಾ ಮೌನೇಶ್ ಪಂಚಾಳ್ ಕಲಬುರ್ಗಿ. ರಾತ್ರಿ 10:30ರಿಂದ ಭಜನಾ ಕಾರ್ಯಕ್ರಮ ವಿದ್ಯಾನಗರ ಅಕ್ಕಮಹಾದೇವಿ ಮಹಿಳಾ ಟ್ರಸ್ಟ್ ಹಾಗೂ ಪ್ರಗತಿ ಕಾಲೋನಿ ಅಕ್ಕನಾಗಮ್ಮ ಭಜನಾ ಮಂಡಳಿಯಿಂದ ಜರುಗಿತು. ತತ್ವಪದ ಗಾಯನ ಅಮೃತಪ್ಪ ಅಣೂರ್ ಕವಿಗಳು, ಭಕ್ತಿಗೀತೆ ಸಂಭ್ರಮ ರಾಜುಕಾ ಶಾಲೆ ಮಕ್ಕಳಿಂದ ಜರುಗಿತು. ಜನಪದ ಸಂಭ್ರಮ ಎಂಎನ್ ಸುಗಂಧಿ ನಡೆಸಿಕೊಟ್ಟರು. ವಿದ್ಯಾನಗರ ಮಕ್ಕಳಿಂದ ಶಿವನ ವೇಷಧಾರಿ ಕಾರ್ಯಕ್ರಮ ಜರುಗಿತು. ರಾತ್ರಿ 10 ಗಂಟೆಗೆ ಅಂತಾಕ್ಷರಿ ವಿಶೇಷ ಕಾರ್ಯಕ್ರಮ ಕಾಲೋನಿಯ ಮಹಿಳೆಯರು ಮತ್ತು ಪುರುಷರಿಂದ ಜರುಗಿತು. ಇದೇ ವೇಳೆ ದೇಹಾಂಗ ದಾನ ಜಾಗೃತಿ ಕೂಡ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ದೀಪೋತ್ಸವದ ಪ್ರಾಯೋಜಕರಾದ ವಿಶ್ವನಾಥ್ ರಟ್ಕಲ್, ಮಾಜಿ ಅಧ್ಯಕ್ಷರು, ವಿದ್ಯಾನಗರ ವೆಲ್ಫೇರ್ ಸೊಸೈಟಿ ಕಲಬುರಗಿ, ಸಂಗೀತೋತ್ಸವದ ಪ್ರಾಯೋಜಕರಾದ ಉಮೇಶ್ ಶೆಟ್ಟಿ, ಉಪಾಧ್ಯಕ್ಷರು, ವಿದ್ಯಾನಗರ ವೆಲ್ಫೇರ್ ಸೊಸೈಟಿ ಕಲಬುರಗಿ, ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಖಜಾಂಚಿಗಳಾದ ಗುರುಲಿಂಗಯ್ಯ ಮಠಪತಿ ಸೇರಿದಂತೆ ಆಡಳಿತ ಮಂಡಳಿಯ ಸದಸ್ಯರಾದ ಬಸವರಾಜ್ ಪುಣ್ಯಶೆಟ್ಟಿ, ವಿಶ್ವನಾಥ್ ರಟ್ಕಲ್, ವಿರೂಪಾಕ್ಷಪ್ಪ ಕಿರಣಗಿ, ಸುಭಾಷ್ ಮಂಠಾಳೆ, ಬಸವಂತರಾಯ ಜಾಬಶೆಟ್ಟಿ, ಕಾಶಿನಾಥ್ ಚಿನ್ಮಳ್ಳಿ, ಶರಣಬಸಪ್ಪ ಪಾಟೀಲ್ ರಾಯ್ಕೋಡ್, ಸುಭಾಷ್ ಚಂದ್ರ ತಂಬಾಕೆ, ಶ್ರೀಮಂತರಾವ್ ರಾಜಾಪುರ್, ಆದಪ್ಪ ಸಿಕ್ಕೇದ್, ರವಿ ತಂಬಾಕೆ, ನಾಗರಾಜ್ ಹೆಬ್ಬಾಳ್, ಬಸವರಾಜ್ ಪ್ಯಾಟಿ, ನಾಗಭೂಷಣ ಹಿಂದೊಡ್ಡಿ, ಶಾಂತಯ್ಯ ಬೀದಿಮನಿ, ಮಲ್ಲಿಕಾರ್ಜುನ ಕಾಳೆ, ಭಗೀರಥ ಸಿಗಜಿ, ಮಲ್ಲಿನಾಥ ತಂಬಾಕೆ, ತರುಣ ಸಂಘದ ಅಧ್ಯಕ್ಷರಾದ ಶಿವರಾಜ್ ಅಂಡಗಿ, ಉಪಾಧ್ಯಕ್ಷರಾದ ವೀರೇಶ ನಾಗಶೆಟ್ಟಿ, ಕಾರ್ಯದರ್ಶಿ ಕರಣ್ ಆಂದೋಲಾ, ಮಹಿಳಾ ಟ್ರಸ್ಟ್ ಅಧ್ಯಕ್ಷರಾದ ರತ್ನಾಬಾಯಿ ನಿಂಬೂರ್, ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ರಟ್ಕಲ್, ಕಾರ್ಯದರ್ಶಿ ರಾಜೇಶ್ವರಿ ಕಂಠಿ, ಕಾರ್ಯಕ್ರಮದ ಸಂಚಾಲಕರಾದ ಶಶಿಧರ್ ಪ್ಯಾಟಿ, ಶ್ರೀವತ್ಸ ಸಂಗೋಳಗಿ, ಮಧು ಹಿಂದೊಡ್ಡಿ, ತಾರಾ ಪಾಟೀಲ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮಹಾಶಿವರಾತ್ರಿಯ ಶುಭಾಶಯಗಳು ಕೋರುತ್ತಾ, ಇವತ್ತಿನ ಒಂದು ವರ್ಷದಲ್ಲಿ ಒಂದು ಮಹಾ ಸುಪ್ರಸಿದ್ಧವಾದ ದಿನ. ತಮಗೆಲ್ಲ ಗೊತ್ತಿರೋ ಹಾಗೆ ಶಿವನ ಒಂದು ಅಂತರಾತ್ಮದಲ್ಲಿ ನಾವು ಬೆರೆಯುವಂಥ ದಿನ ಅಂದರೆ ಇವತ್ತು. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮದ ಈ ಒಂದು ಲಕ್ಷ ದೀಪೋತ್ಸವ ಆಗಲಿ ಅಥವಾ ಸಂಗೀತೋತ್ಸವದ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ಆಲಂ ಖಾನ್ ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣದಿಂದ ಬರಬಹುದು, ಆದರೂ ಇನ್ನೂ ಬರ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಮಾನ್ಯತೆ ಕೊಡುತ್ತಾ, ಅವರಿಗೂ ಶುಭಾಶಯಗಳು ಕೋರುತ್ತಾ, ವೇದಿಕೆ ಮೇಲಿರುವ ನಮ್ಮ ಶಿವಾನಂದ್ ಸಹೋದರ ಬಂದಿದ್ದಾರೆ, ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಜೊತೆಗೆ ನಮ್ಮ ಕಾಲನಿಯ ಮಹಾನಗರ ಪಾಲಿಕೆ ಸದಸ್ಯರು, ಆತ್ಮೀಯ ಸಹೋದರಿಗರಂತ ಇಂಕಮ್ಮ ತಂಗಿಯವರಿಗೂ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕಾಲನಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ದೇಶ್ಮುಖ್ ಕಾಕರಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಸಹೋದರಾಗಿರುವಂಥ ರಟ್ಕಲ್ ಅಣ್ಣನಿಗೂ ಕೂಡ ಸ್ವಾಗತ ಬಯಸುತ್ತೇನೆ. ನಮ್ಮ ಕಾರ್ಯಕ್ರಮದ ಇಡೀ ನಾಡು ಕಲಬುರಗಿ ಕಂಡಂಥ ಮೇರುನೋಟದ ವ್ಯಕ್ತಿ ನಮ್ಮ ಕಾಲನಿಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ಶಿವರಾಜ್ ಅಂಡಿಗೆ ಕೂಡ ಅವರಿಗೂ ಸ್ವಾಗತ ಬಯಸುತ್ತೇನೆ. ಜಾಗರಣೆ ಕಾರ್ಯಕ್ರಮ ಜೊತೆಗೆ ದೀಪೋತ್ಸವ ಕಾರ್ಯಕ್ರಮ ಸಹ ಇದೆ. ಇಲ್ಲಿ ದೀಪೋತ್ಸವ ಎರಡು ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಜ್ಯೋತಿ ಜ್ಞಾನದ ಬೆಳಕನ್ನು ನೀಡುತ್ತದೆ, ಅದಕ್ಕೆ ನಾನು ತಮಸ್ಸೋ ಮಾಂ ಜ್ಯೋತಿರ್ಗಮಯ ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ಸಂಸ್ಥೆಯ ಒಂದು ಉದ್ದೇಶ ಮೃತ್ಯೋರ್ ಮಾಂ ಅಮೃತಂಗಮಯ, ಅಂದ್ರೆ ಮೃತ್ಯುವಿನಂತರ ಅಮರತ್ವವನ್ನು ಹೊಂದುವುದು ಸಹ. ಶಿವನ ಸಾನ್ನಿಧ್ಯವನ್ನ ಸೇರ್ಲಿಕ್ಕೆ ಏನಿದೆ, ನಾವು ಲಿಂಗೈಕ್ಯ ಶಿವೈಕ್ಯ ಅಂತ ಏನ್ ಬಳಕೋತೀವಿ, ಆ ವಿಷಯಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ವಿಷಯ ವಿವರಣೆಗಳನ್ನ ಇಲ್ಲಿ ಹೇಳ್ತೀನಿ. ವೇದಿಕೆ ಮೇಲೆ ಇರುವಂತಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶಿವ ಸರ್ವ ರೋಗದ ವೈದ್ಯ. ಶಿವನಿಗೆ ಜಗತ್ತಿನ ಎಲ್ಲ ಆಗು ಹೋಗುಗಳ ಒಂದು ಪೂರಕವಾದ ಶಕ್ತಿ ಅದು. ಅದನ್ನು ನಾವೇನು ಹೇಳ್ತೀವಿ ಅಂದರೆ, ಶಿವನ ಸ್ವರೂಪ ಅವರ ಸಾನ್ನಿಧ್ಯಕ್ಕೆ ನಾವು ಹೋಗಬೇಕು ಅಂದರೆ ಇಲ್ಲಿ ದೀಪೋತ್ಸವ ಅಂದರೆ ದೀಪವನ್ನು ಜಾಗೃತಿಯನ್ನು ಬೆಳಗಿಸೋದು, ಅಂದರೆ ಬೆಳಕನ್ನು ಚೆಲ್ಲುವುದು. ಅಲ್ಲಿ ದೀಪ ಹಚ್ಚೋದು ಅಂದರೆ ಅಲ್ಲಿ ಎಣ್ಣೆ ಬತ್ತಿ ಏನಿದೆಯಲ್ಲ, ಎಣ್ಣೆ ಬತ್ತಿ ಅನ್ನುವಂಥದ್ದು ನಮ್ಮ ಸೇವೆ. ಆದರೆ ಬೆಳಕು ನೀಡುವುದು ಜಾಗೃತಿ. ಅದಕ್ಕೆ ನಾವು ಇಲ್ಲಿ ಜಾಗರಣೆ ಅಂತ ಏನು ಬಳಸ್ತೀವಿ, ಆ ಜಾಗರಣೆ ಅತ್ಯುತ್ತಮವಾದದ್ದು. ಜಾಗರಣೆ ಸಾಮಾಜಿಕ ಬದಲಾವಣೆಗೂ ಸಹ ನಾವು ಬಳಸ್ಕೋಬೇಕು. ಸಮುದ್ರ ಮಂಥನ ನಡೆದಾಗ ಯಾವುದೇ ಒಂದು ಘಟನೆಯಲ್ಲಿ ವಿಷ ಇಡೀ
ಭೂಲೋಕದೆಲ್ಲ ವಿಷಯ ಆದಾಗ ಎಲ್ಲ ದೇವತೆಗಳು ಶಿವನಲ್ಲಿ ಬಂದು ನೋಡಪ್ಪ ಲೋಕ ಪಾಲಕ ನೀನೇ ಇದ್ದೆ, ಇದೆಲ್ಲ ವಿಷಯ ಬಂದದ, ಇದು ಪಾತ್ರ ನೀನೇ ಉಳಿಸ್ಬೇಕು ಅಂತೇಳಿ ಎಲ್ಲ ದೇವತೆಗಳು ರಿಕ್ವೆಸ್ಟ್ ಮಾಡಿದಾಗ ಪರಮಾತ್ಮ ಆ ವಿಷಯವನ್ನು ತಾನು ಸ್ವತಃ ನುಂಗ್ಕೋತಾನ. ಗಂಟ್ಲಾಗ ಹೋಗಿ ನುಂಗ್ಕೊಂಡಾಗ ಇವತ್ತಿಗೂ ನಾವು ಆ ಎಲ್ಲ ಬಾಡಿ ಎಲ್ಲ ನೀಲಿ ಆಗ್ಬಿಡ್ತದಂತ, ಅದಕ್ಕೆ ನೀಲಕಂಠನು ಅಂತಾರೆ ಶಿವನಿಗೆ. ಇಂಥ ಒಂದು ವಿಶೇಷವಾಗಿರುವಂಥ ಧಾರ್ಮಿಕ ಆಧ್ಯಾತ್ಮಿಕ ಇಂಥ ಒಂದು ಚಿಂತನೆಗಳ ಐತಿಹಾಸಿಕ ಸಾಹಿತ್ಯಿಕ ಉಳ್ಳತಕ್ಕಂಥ ಈ ಒಂದು ಶಿವರಾತ್ರಿ ಬಹುಶಃ ಇಡೀ 365 ದಿವಸದಲ್ಲಿ ವಿಶೇಷವಾಗಿರುವಂಥ ದಿನ ಯಾವುದಾದ್ರೂ ಇದ್ರೆ ಅದು ಶಿವರಾತ್ರಿ, ಮತ್ತು ವಿಶೇಷವಾಗಿರುವಂಥ ತಿಂಗಳು ಯಾವುದಾದ್ರು ಇದ್ರೆ ಅದು ಶಿವರಾತ್ರಿ ಅಂತ ಒಂದು ಪವಿತ್ರವಾಗಿರುವಂಥ ಈ 2 ದಿನ ಮತ್ತು ಈ ತಿಂಗಳು ಬಹಳ ವಿಶೇಷವಾಗಿರುವಂಥದ್ದು ಅಂತಕ್ಕಂಥ ಆ ವಿಚಾರ ಅವರು ಕೂಡ ದೇಹ ದಾನ ಯಾಕೆ ಮಾಡಬೇಕು, ಅದರ ಒಂದು ಉದ್ದೇಶ ಏನು, ಅದರಿಂದ ಸಾಮಾಜಿಕ ಚಿಂತೆ ಯಾವ ರೀತಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಅನೇಕ ವಿಷಯಗಳು ಕುರಿತು ಮಾತಾಡಿರ್ತಕ್ಕಂಥ ಶಿವಾನಂದ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ನಗರದ ರಾಜಾಪುರ್ ರಿಂಗ್ ರಸ್ತೆಯ ಪ್ರಶಾಂತ ನಗರ ಎ ಬಡಾವಣೆಯಲ್ಲಿ ಇರುವ ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ 40ನೇ ವರ್ಷದ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಬಿಲ್ವಾರ್ಚನೆ, ಸಂಗೀತ ಕಾರ್ಯಕ್ರಮ ಮತ್ತು ಶಿವಪಾರ್ವತಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದ 40ನೇ ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಬೆಳಿಗ್ಗೆ 1001 ಬಿಲ್ವಾರ್ಚನೆ ಕಾರ್ಯಕ್ರಮ, ಸಾಯಂಕಾಲ ಸಂಗೀತ ಕಾರ್ಯಕ್ರಮ, ಶಿವಪಾರ್ವತಿ ಕಲ್ಯಾಣೋತ್ಸವ ಕಾರ್ಯಕ್ರಮವು ದಿನಾಂಕ 15ನೇ ಫೆಬ್ರವರಿ 2026ರಂದು ಪ್ರಶಾಂತ್ ನಗರ್ ಎ, ರಾಜಾಪುರ ರಿಂಗ್ ರಸ್ತೆ, ಕಲಬುರಗಿಯಲ್ಲಿ ಜರುಗಿತು. ಪ್ರಶಾಂತ ನಗರದಲ್ಲಿ ಇರುವ ಶ್ರೀ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ 40ನೇ ವರ್ಷದ ಮಹಾಶಿವರಾತ್ರಿ ಉತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ರವಿವಾರದಂದು ಬೆಳಿಗ್ಗೆ ಶ್ರೀ 12 ಜ್ಯೋತಿರ್ಲಿಂಗಕ್ಕೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಪುರೋಹಿತ ರತ್ನ ಶ್ರೀ ಮಹೇಶ್ವರ ಶಾಸ್ತ್ರಿಗಳಿಂದ ಮಹಾರುದ್ರಾಭಿಷೇಕ ಪೂಜೆ ನೆರವೇರಿಸಲಾಯಿತು. ನಂತರ ಸಹಸ್ರ ಬಿಲ್ವಾರ್ಚನೆ, ಸಾಯಂಕಾಲ 5ರಿಂದ ಅಲಂಕಾರ ಪೂಜೆ, 6ರಿಂದ ಸಂಗೀತಾವರಣ ಕಾರ್ಯಕ್ರಮ, ರಾತ್ರಿ ಭಜನೆ ಕಾರ್ಯಕ್ರಮ ಜರುಗಿತು. ಸಾವಿರಾರು ಭಕ್ತರು ಸಡಗರ ಸಂಭ್ರಮದಿಂದ ದಿವ್ಯ ದರ್ಶನ ಆಶೀರ್ವಾದ ಪಡೆದರು. ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಸುರೇಶ್ ಜಾಧವ್ ಹಾಗೂ ದೇವಸ್ಥಾನದ ಎಲ್ಲಾ ಟ್ರಸ್ಟ್ ಕಮಿಟಿಯ ಸದಸ್ಯರು ಹಾಗೂ ಪ್ರಶಾಂತ ನಗರದ ಎಲ್ಲಾ ಸಕಲ ಸದ್ಭಕ್ತರು ಸೇರಿ ಕಾರ್ಯಕ್ರಮ ನೆರವೇರಿಸಿದರು. ದಿನಾಂಕ 16ನೇ ಫೆಬ್ರವರಿ 2026ರಂದು ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ದಿವಸ ಪಾವನ ದಿವಸ ಮಹಾಶಿವರಾತ್ರಿ ಪರ್ವವಾಗಿ ಪ್ರಶಾಂತ ನಗರ ಎ ಇದರಲ್ಲಿ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಕಳೆದ 40 ವರ್ಷದಿಂದ ನಾವು ಈ ಶಿವರಾತ್ರಿ ಮಹೋತ್ಸವ ಆಚರಿಸ್ತಾ ಇದ್ದೀವಿ. ಈ ಒಂದು ಆವರಣದಲ್ಲಿ ಸಾವಿರಾರು ಜನರು ಬಂದು ಶಿವರಾತ್ರಿ ನಿಮಿತ್ತ ಬಂದು ಈಶ್ವರ ದರ್ಶನ ಪಡೆದು ಭಾಗ್ಯರಾಗುತ್ತಿದ್ದಾರೆ. ಪ್ರತಿ ವರ್ಷ ನಾವು
ಇದೇ ತರ ಮಹಾಶಿವರಾತ್ರಿ ಮಹೋತ್ಸವ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪಾರ್ವತಿ ಕಲ್ಯಾಣ ಮಹೋತ್ಸವ ಮಾಡ್ತಾ ಇದ್ದೀವಿ. ಇತರೆ ಸಾಮಾಜಿಕ ಕಾರ್ಯಗಳನ್ನು ಕೂಡ ಈ ದೇವಸ್ಥಾನ ಅಡಿಯಲ್ಲಿ ನಡೆಯುತ್ತಿವೆ. ಅದರಲ್ಲಿ ವಿಶೇಷವೆಂದರೆ ಈ ಸಲ ನಾವು ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಕಾರ್ಯ ತೆಗೆದುಕೊಂಡಿದ್ದೀವಿ. ಬಹುತೇಕ ಅದು ಕೂಡ ಸಾರ್ವಜನಿಕರಿಗೆ ಒಂದು ವರ್ಷದಲ್ಲಿ ಲಭ್ಯವಾಗ್ತದೆ. ಈ ಒಂದು ಈಶ್ವರನ ಕೃಪೆ ಎಲ್ಲಾ ಜನರಿಗೆ ಆಗಲಿ ಅಂತ ಹೇಳಿ ನಂದು ಎರಡು ಮಾತು. ಈ ಒಂದು ಪ್ರಶಾಂತ ನಗರದಲ್ಲಿರ್ತಕ್ಕಂಥ ದೇವಾಲಯಗಳ ಆಧಾರವಾಗಿರುವಂತಹ ಶ್ರೀ 12 ಜ್ಯೋತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಾಗಿ ಈ ವರ್ಷ ಕೂಡ 40ನೇ ವರ್ಷದ ಮಹಾಶಿವರಾತ್ರಿ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಎಲ್ಲ ನಮ್ಮ ದೇವಸ್ಥಾನದ ಕಮಿಟಿಯ ಸದಸ್ಯರು ಮತ್ತು ನಮ್ಮ ಕಾಲನಿಯ ಸಕಲ ಸದ್ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆ ಮಾಡಲಿಕ್ಕೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಇಲ್ಲಿ ಒಂದು ಪ್ರಶಾಂತ ನಡೀತಕ್ಕಂತ ಶ್ರೀ 12 ಜ್ಯೋತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಮಹಾರುದ್ರಾಭಿಷೇಕ ಪೂಜೆ, ನಂತರ 8:30ರಿಂದ ಸಹಸ್ರ ಬಿಲ್ವಾರ್ಚನೆ ಮತ್ತು 10:15ರಿಂದ ಮಹಾಮಂಗಳಾರತಿ ಕೂಡ ಬೆಳಿಗ್ಗೆ ಆಯ್ತು. ತದನಂತರ ಮಧ್ಯಾಹ್ನ ಅಲಂಕಾರ ಪೂಜೆ, ನಂತರ ಸಾಯಂಕಾಲ ಮಹಾಮಂಗಳಾರತಿ, ಶಿವಪಾರ್ವತಿ ಕಲ್ಯಾಣೋತ್ಸವ ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಈ ಒಂದು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಾಡ್ತಾ 40 ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಈ ವರ್ಷ ಕೂಡ ಮಾಡಿದ್ದೀವಿ. ಅದಕ್ಕೋಸ್ಕರವಾಗಿ ಈ ಒಂದು ಕಲಬುರಗಿಯಲ್ಲಿ ಇರ್ತಕ್ಕಂತ ಎಲ್ಲ ಮೂಲೆಯಿಂದ ಸಕಲ ಸದ್ಭಕ್ತಾದಿಗಳು ಬಂದು ಈ ಒಂದು 12 ಜ್ಯೋತಿರ್ಲಿಂಗ ದಿವ್ಯ ದರ್ಶನ ಆಶೀರ್ವಾದ ಪಡೆದು ಧನ್ಯರಾಗ್ತಾರೆ ಅಂತ ಹೇಳುತ್ತಾ, ಕಲಬುರಗಿ ನಗರದ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ಇರುವ ಶ್ರೀ ಗೌರಿಶಂಕರ ಶಿವಾಲಯದಲ್ಲಿ ಮಹಾಶಿವರಾತ್ರಿಯ ನಿಮಿತ್ತ ಮಹಾರುದ್ರಾಭಿಷೇಕ, ಬಿಲ್ವಾರ್ಚನೆ ಮತ್ತು ಮಹಾಮಂಗಳಾರತಿ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೀರೇಂದ್ರ ಪಾಟೀಲ್ ನಗರದ ಶ್ರೀ ಗೌರಿಶಂಕರ ಶಿವಾಲಯದಲ್ಲಿ ಮಹಾಶಿವರಾತ್ರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗೌರಿಶಂಕರ ಶಿವಾಲಯದ ಜೀರ್ಣೋದ್ಧಾರ ಮಾಡಿದ ಪ್ರಯುಕ್ತ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 15ನೇ ಫೆಬ್ರವರಿ 2026 ರವಿವಾರದಂದು ಪ್ರಾತಃ ಕಾಲ 5:30 ಗಂಟೆಯಿಂದ ಶಿವಲಿಂಗಕ್ಕೆ ಮಹಾರುದ್ರಾಭಿಷೇಕ ಹಾಗೂ ಮಹಾಮಂಗಳಾರತಿ ಮತ್ತು ಸಹಸ್ರ ಬಿಲ್ವಾರ್ಚನೆ ನಡೆಯಿತು. ಅದೇ ದಿನ ರಾತ್ರಿ 9 ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಾತ್ರಿ 10:30 ಗಂಟೆಗೆ ಶ್ರೀ ನಂದೀಶ್ವರ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಜರುಗಿತು. ದಿನಾಂಕ 16ನೇ ಫೆಬ್ರವರಿ 2026 ಸೋಮವಾರ ಬೆಳಗ್ಗೆ 8 ಗಂಟೆಯಿಂದ ಪುನರ್ ಪ್ರತಿಷ್ಠಾಪಿಸಿದ ನಂದೀಶ್ವರನಿಗೆ ರುದ್ರಾಭಿಷೇಕ, ಹೋಮ, ಹವನ ನೆರವೇರಿತು. ಮಧ್ಯಾಹ್ನ 1 ಗಂಟೆಯಿಂದ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ಮಹಾಶಿವರಾತ್ರಿಯ ಶಿವಯೋಗ ಕಾರ್ಯಕ್ರಮದಲ್ಲಿ ಎಲ್ಲಾ ಬಡಾವಣೆಯ ಸಕಲ ಸದ್ಭಕ್ತರು ಭಾಗವಹಿಸಿ ಶಿವನ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ರಮೇಶ್ ಹಾಲ್ಮಠ್, ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಉಮೇಶ್ ಶೆಟ್ಟಿ, ಅಮರೇಶ್ವರ್ ಜಿ, ಅಣವೀರಪ್ಪ ನಾಗೂರ್, ಎಸ್.ಡಿ. ಪಾಟೀಲ್, ಕಲ್ಯಾಣರಾವ್ ತೊನಸಳ್ಳಿ, ಅಶೋಕ್ ಚಲಗೇರಿ, ರುದ್ರಶೆಟ್ಟಿ ಉಪ್ಪಿನ್, ಶಂಕರಪ್ಪ ಸೇರಿಕರ್, ಶಂಕರರಾವ್ ಗಾಯ್ಧನ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕ್ಷೇಮಾಭಿವೃದ್ಧಿ ಸಂಘ ವೀರೇಂದ್ರ ಪಾಟೀಲ್ ಬಡಾವಣೆಯಲ್ಲಿ ಮಹಾಶಿವರಾತ್ರಿಯ ಕಾರ್ಯಕ್ರಮಗಳು ಮಾಡುವ ಮೂಲಕ ಪ್ರಸಾದ ವಿತರಣೆ ಮಾಡಲಾಯಿತು. ನಿನ್ನೆ ನಂದಿ ಪೂಜೆ, ಇಂದು ಮತ್ತೆ ಹೋಮ ಹವನ ಮಾಡಿ ಪ್ರಸಾದವನ್ನು ಮಾಡಿ ಎಲ್ಲ ಜನರಿಗೆ ವಿತರಣೆ ಮಾಡಲಾಯಿತು. ಸಾವಿರಾರು ಜನ ಭಕ್ತರು ಓಂ ನಗರ್, ಲಕ್ಷ್ಮೀನಗರ್, ವೀರೇಂದ್ರ ಪಾಟೀಲ್ ಬಡಾವಣೆ ಹಂತ 1, 2, 3 ಮತ್ತು ಇನ್ನಿತರ ಭಾಗದಿಂದ ಎಲ್ಲ ಸದ್ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸಿದರು. ಎಲ್ಲ ಕಾರ್ಯಕ್ರಮವನ್ನು ಸುರಳಿತವಾಗಿ ಸುಸಕ್ಷಿತವಾಗಿ ನಡೆಯಿತು. ಎಲ್ಲ ಭಕ್ತಾದಿಗಳು ಸಹಕರಿಸಿ ಈ ಒಂದು ದೇವಾಲಯವನ್ನ ಪುನರ್ ನಿರ್ಮಾಣ ಆದಂಗೆ ಆಗ್ಬಿಟ್ಟಿದೆ. ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರ ಸಹಕಾರದಿಂದ ಆಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇದನ್ನು ಎಲ್ಲ ಸಹಕರಿಸಿದಂತ ಭಕ್ತಾದಿಗಳಿಗೂ ಮತ್ತು ನಮ್ಮ ಈ ವೀರೇಂದ್ರ ಪಾಟೀಲ್ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರಿಗೂ ಮತ್ತು ಬಡಾವಣೆಯ ಎಲ್ಲಾ ಭಕ್ತಾದಿಗಳಿಗೂ ನಾವು ತುಂಬಾ ಋಣಿಯಾಗಿದ್ದೇವೆ. ಸುಮಾರು 25 ವರ್ಷದಿಂದ ಈ ಶಿವನ ಗುಡಿಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ಪ್ರತಿ ಭಕ್ತಾದಿಗಳು ವರ್ಷಕ್ಕೆ ಬಂದು ಜಾಸ್ತಿ ಆಗ್ತದೆ. ಮತ್ತು ಎಲ್ಲರೂ ಸಹಕಾರ, ಅಕ್ಕಪಕ್ಕದ ಬಡಾವಣೆ ನಿವಾಸಿಗಳು ಕೂಡ ನಮಗೆ ತುಂಬಾ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆಮೇಲೆ ಯಾವುದೇ ರೀತಿಯಾದ ಇಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಎಲ್ಲರೂ ಸಹಕಾರ ಇದೆ ಅಂತ ಹೇಳ್ತೀನಿ. ಹಾಗೆ ನಿನ್ನೆ ಸುಮಾರು 1,000ದಿಂದ 1,500 ಭಕ್ತಾದಿಗಳು ಬಂದು ಈ ಪೂಜಾ ಹವನ ಇದರಲ್ಲೇ ಭಾಗವಹಿಸಿದ್ರು. ಇವತ್ತು ಎಲ್ಲ ಭಕ್ತರಿಗೆ ಪ್ರಸಾದವನ್ನ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ
ಸಿಎಸ್ ಷಡಾಕ್ಷರಿ ಅವರಿಗಾಗಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಋತುಚಕ್ರ ರಜಾ ಇತರೆ ಸೌಲಭ್ಯಕ್ಕೆ ಕಾರಣೀಕರ್ತರಾದ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರಿಗಾಗಿ ಅಭಿನಂದನೆ ಹಾಗೂ ಮೇರಿ ದೇವಾಸಿಯಾ ಸೇವಾ ಪುರಸ್ಕಾರ ಪ್ರದಾನ ಸಮಾರಂಭವು ಬುಧವಾರ ದಿನಾಂಕ 18 ಫೆಬ್ರವರಿ 2026ರಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲಾ ಆವರಣದಲ್ಲಿ ಇರುವ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಸರಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ನಂದಿನಿ ಎಸ್ ಸನ್ಬಾಳ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವಗಂಗಾ, ಸವಿತಾ ನಾಸಿ, ವಿಶಾಲಾಕ್ಷಿ, ತನುಜಾ ಉಪಸ್ಥಿತರಿದ್ದರು. ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ನಾವು ಇವತ್ತು ಸರ್ಕಾರ ಋತುಚಕ್ರ ರಜೆಗಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ರಜೆಗೆ ಕಾರಣೀಕರ್ತರಾದಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರಿಗೆ ನಾವು ವಿಶೇಷ ಒಂದು ಧನ್ಯವಾದವನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದು ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತಿರುವುದು ಒಂದು ಹೆಮ್ಮೆಯ ವಿಷಯ. ಹಾಗೂ ಇವತ್ತಿನ ಒಂದು ಈ ಋತುಚಕ್ರ ಅಭಿನಂದನಾ ಈ ಕಾರ್ಯಕ್ರಮದಲ್ಲಿ ನಾವು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಅನೇಕ ಸಾಧಕಿಯರಿಗೆ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ಖಾಸಗಿ ವಲಯಗಳಲ್ಲಿ ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ತಮ್ಮ ಒಂದು ಸೇವೆಯನ್ನು ಮಾಡುತ್ತಿರುವಂತಹ ಮಹಿಳಾ ಮಣಿಗಳಿಗೆ ನಾವು ಒಂದು ಮೇರಿ ದೇವಾಸಿಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಮೇರಿ ದೇವಾಸಿಯ ಯಾರು ಅಂದರೆ ಇವರು ಇವತ್ತು ಸರ್ಕಾರದ ಜೊತೆಗೆ ತನ್ನ ಒಂದು ಛಾಪನ್ನು ಮೂಡಿಸುತ್ತಿರುವಂತಹ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಬ್ಬ ಸಂಸ್ಥಾಪಕ ಅಧ್ಯಕ್ಷರು ಈ ಮಹಿಳೆಯರು. ಇವತ್ತು ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಇಡೀ ಸರ್ಕಾರದೊಂದಿಗೆ ಎಲ್ಲ ನೌಕರರ ಹಿತದೃಷ್ಟಿಯಿಂದ ಎಲ್ಲ ನೌಕರರ ಬೇಡಿಕೆಗಳನ್ನು ನೆರವೇರಿಸುವಂತಹ ಷಡಾಕ್ಷರಿ ಅವರ ಒಂದು ಮುಂದಾಳತ್ವದ ಈ ಒಂದು ಬೃಹದಾದ ಸಂಘಟನೆ ಸ್ಥಾಪನೆ ಮಾಡಿದ್ದು ಮೇರಿ ದೇವಾಸಿಯ. ಈ ಅಮ್ಮನವರ ಹೆಸರಿಗೆ ನಾವು ಸಾಧನೆ ಮಾಡಿದಂಥ ಸಾಧಕಿಯರಿಗೆ ಪ್ರಶಸ್ತಿ ಪುರಸ್ಕಾರ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಷಡಾಕ್ಷರಿ ಅವರ ಒಂದು ಬೆಂಬಲಿತ ಸಂಘಟನೆ ನಮ್ಮದಾಗಿದ್ದು ಮಾತೃ ಸಂಘಕ್ಕೆ 100 ವರ್ಷದ ಒಂದು ಇತಿಹಾಸವಿದ್ದು ಈ ಸಂಘದ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೂ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಅನೇಕ ಒಂದು ಸೇವೆಗಳನ್ನು ಅಥವಾ ನಮ್ಮ ಜಿಲ್ಲಾ ಎಲ್ಲ ಸದಸ್ಯರ ವರ್ಗದವರಿಂದ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಹಾಯ ಮಾಡುತ್ತಿರುವಂಥ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಅನೇಕ ಮಹಿಳಾ ಮಹಿಳೆಯರಿಗೆ ನಾವು ಪ್ರೋತ್ಸಾಹ ಮಾಡ್ತೇವೆ. ಹಾಗೂ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದರೊಂದಿಗೆ ಮಹಿಳೆಯರಿಗೆ ಬೇಕಾದಂಥ ಮಾತೃತ್ವ ರಜೆ, ಈ ರಜೆ ಕೂಡ ಕಾರಣೀಕರ್ತರಾದರು ಷಡಾಕ್ಷರಿ ಅವರು. ಅದೇ ರೀತಿ ಕಲಬುರಗಿ ನಗರದ ಬಸವೇಶ್ವರ ಕಾಲೋನಿಯ ಹೊಸ ಬಡಾವಣೆಯಲ್ಲಿ ಇರುವ ಶಿವಮಂದಿರದಲ್ಲಿ ಸಮಿತಿಯ ವತಿಯಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ದೀಪಾಲಂಕಾರ ಮತ್ತು ಪುಷ್ಪಾಲಂಕಾರ ಮಾಡಲಾಗಿತ್ತು. ಶ್ರೀ ಶಿವಮಂದಿರ ಸಮಿತಿ ಮಹಾತ್ಮ ಬಸವೇಶ್ವರ ಕಾಲೋನಿ ಹೊಸ ಬಡಾವಣೆ ಕಲಬುರಗಿ ಇವರ ವತಿಯಿಂದ ಮಹಾಶಿವರಾತ್ರಿಯ ಪ್ರಯುಕ್ತ ದೇವಸ್ಥಾನದ ಸುತ್ತಮುತ್ತ ವಿವಿಧ ದೀಪಗಳಿಂದ ಅಲಂಕಾರಗೊಳಿಸಲಾಗಿತ್ತು. ಹಾಗೂ ವಿವಿಧ ಬಗೆಯ ಪುಷ್ಪಗಳಿಂದ ಶೃಂಗಾರಗೊಳಿಸಿ ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಭಕ್ತರ ದಂಡು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದರು. ಹಾಗೂ ಬಂದಂತಹ ಭಕ್ತರಿಗಾಗಿ ಬಾದಾಮಿ ಹಾಲು, ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶಿವಮಂದಿರ ಸಮಿತಿ ಬಸವೇಶ್ವರ ಕಾಲೋನಿ ಹೊಸ ಬಡಾವಣೆ ಕಲಬುರಗಿ ಅಧ್ಯಕ್ಷರಾದ ಭೀಮಾಶಂಕರ್ ಚಕ್ಕಿ, ಉಪಾಧ್ಯಕ್ಷರಾದ ಮಲ್ಲಿನಾಥ್ ಬೋಳ್ಶೆಟ್ಟಿ, ಮಲ್ಲಿನಾಥ್ ಕೋಡ್ಲಿ, ಕಾರ್ಯದರ್ಶಿಗಳಾದ ಉಮೇಶ ಸಂಗೊಳ್ಗಿ, ಖಜಾಂಚಿಗಳಾದ ಮಹಾಲಿಂಗಪ್ಪ ಪೌರಶೆಟ್ಟಿ, ಜಿಎಸ್ ಹೂಗಾರ್, ರಮೇಶ್ ಚಿಲ್ಶೆಟ್ಟಿ, ಭೀಮರಾವ್ ಅಕ್ಕೋಣಿ, ರವಿ ಕಟ್ಟಿ, ಅಶೋಕ್ ಇಂಡಿ, ಬಸವರಾಜ್ ಮೋಟಗಿ, ನಾಗಪ್ಪ ಹಾರ್ಕುಡೆ, ಮಲ್ಲಿಕಾರ್ಜುನ್ ಹೂಗಾರ್, ರಮೇಶ್ ರದ್ದೇವಾಡ್ಗಿ, ಶಿವಮಂದಿರದ ಪೂಜಾರಿ ಸಿದ್ದಯ್ಯ ಸ್ವಾಮಿ, ಸದಾಶಿವ್ ದೇವ್ಪುರ್, ಅರುಣ್ ಚಕ್ಕಿ ಸೇರಿದಂತೆ ಬಸವ ವಚನ ಮಹಿಳಾ ಮಂಡಳದ ಸುಜಾತಾ ಆಸಂಗಿ, ಕಲ್ಯಾಣಿ ಚಕ್ಕಿ, ಸುನಿತಾ ಶಾಬಾದಿ ಸೇರಿದಂತೆ ಇನ್ನು ಅನೇಕ ಶಿವಮಂದಿರದ ಸದಸ್ಯರು, ಬಡಾವಣೆಯ ನಾಗರಿಕರು ಹಾಗೂ ಸಮಸ್ತ ಭಕ್ತಾದಿಗಳು ಉಪಸ್ಥಿತರಿದ್ದರು. ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷನೂ ಮಹಾಶಿವರಾತ್ರಿ ಬಸವೇಶ್ವರ ಕಾಲನಿ ಹೊಸ ಬಡಾವಣೆಯಲ್ಲಿ ಮಾಡುತ್ತಿದ್ದೇವೆ. 1982ರಲ್ಲಿ ನಮ್ಮದು ಶಿವಮಂದಿರ ಸ್ಥಾಪನೆ ಆಗಿದೆ. ವರ್ಷ ಅಜರಮದಿಂದ ನಾವು ಇದು ಮಾಡ್ತಾ ಇದ್ದೇವೆ. ಈ ವರ್ಷ ಪಾಲ್ಕಿ ಉತ್ಸವ ಮಾಡ್ತಾ ಇದ್ದೇವೆ. ಮತ್ತು ಪುರಂತ ವರ್ಷ ನಮ್ಮಲ್ಲಿ ಬೆಳಕೋತೆ ನಡೆದ ಯಾವುದೇ ರಾಜಕೀಯದು
ರಾಜಕೀಯ ₹1 ನಾವು ಯಾವುದು ಸಹಾಯ ತೊಗೊಂಡಿಲ್ಲ, ಏನಿಲ್ಲ. ಇಲ್ಲೆಲ್ಲ ಭಕ್ತರೇ ನಾವು ಇದು ಮಾಡ್ತಾ ಇದ್ದೇವೆ. ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಬಸವೇಶ್ವರ ಕಾಲನಿ ಹೊಸ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನಾವು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ. ಎಲ್ಲ ಸದ್ಭಕ್ತರು ಸದ್ಭಕ್ತಿಯಿಂದ ಆ ಶಿವನ ಸ್ಮರಣೆಯನ್ನು ಮಾಡುತ್ತಾ ಜಾಗೃತಿಯನ್ನು ಮಾಡುತ್ತಾ ನಾಳೆ ಪಲ್ಲಕ್ಕಿ ಉತ್ಸವವನ್ನು ಭಾಳ ಕುಂಭಮೇಳದೊಂದಿಗೆ ಪ್ರತಿಯೊಂದು ಬೀದಿಯಲ್ಲಿ ನಾವು ಮೆರವಣಿಗೆಯನ್ನು ಮಾಡುತ್ತಾ ಶಿವರಾತ್ರಿ ಆಚರಣೆ ಮಾಡ್ತಾ ಹೋಗ್ತೇವೆ. ಎಲ್ಲ ನಾಡಿನ ಜನತೆಗೆ ಶಿವರಾತ್ರಿಯ ಶುಭಾಶಯಗಳು. ಈಗ ನಾವು ಶಿವರಾತ್ರಿ ನೋಡ್ಬೇಕಾದ್ರೆ ಇಲ್ಲಿ ದೊಡ್ಡ ಜಾತ್ರೆ ಇದ್ದಂಗೆ ಆಗಿದೆ. ಇಲ್ಲಿ ಜನ ಲೈನ್ ಹತ್ತದ ಅಲ್ಲಿ ಇಳ್ತಾನ. ಆಮೇಲೆ ನಾವು 11 ದಿವಸ ಒಂದು ಪ್ರವಚನ ಮಾಡೀವಿ ಇಲ್ಲಿ ಈ ವರ್ಷ ಹೊಸದಾಗಿ. ಅದು 11 ದಿವಸ ಪ್ರವಚನ ಇನ್ನು ಮಂಗಲ ಆಯಿತು. ಆಮೇಲೆ ಹೊಸದಾಗಿ ಇನ್ನೇನು ಪಲ್ಲಕ್ಕಿ ಮೆರವಣಿಗೆ ಒಂದು ಇಟ್ಕೊಂಡಿವಿ ನಾಳೆ. ಇದೂ ಹೊಸ ಕಾರ್ಯಕ್ರಮ. ಇದೆಲ್ಲ ಕಾರ್ಯಕ್ರಮಗಳು ನೋಡಿ ಜನ ಏನದ ಭಾಳ ಲೈನ್ ಹತ್ತದ, ಜನ ಭಾಳ ವಿಜೃಂಭಣೆಯಿಂದ ನೋಡ್ತಾ ಇದೆ. ಲೈಟಿನ ಅಲಂಕಾರನೂ ಹಂಗೆ ಆಗಿದೆ. ಆದರೆ ಜನರು ಇಲ್ಲಿ ಭಾಳ ವಿಜೃಂಭಣೆಯಿಂದ ನೋಡ್ತಾ ಇದ್ದಾರೆ. ಜನನೂ ಭಾಳ ಜನಸೋಮ ಇದೆ ಇಲ್ಲಿ. ಅದಕ್ಕೆ ನಾವು ಇದೆಲ್ಲ ನೋಡಿ ನಮ್ಮ ಎಲ್ಲ ಜನರಿಗೆ ವಿನಂತಿ ಮಾಡೋಣ, ನಾಳೆಗಿನ್ನ ಪಲ್ಲಕ್ಕಿ ಮೆರವಣಿಗೆದಾಗ ಎಲ್ಲರೂ ಹೆಚ್ಚಿನ ಸಂಖ್ಯೆ ಬಂದು ಈ ಮೆರವಣಿಗೆಯನ್ನು ವಿಜೃಂಭಣೆಯಿಂದ ನೋಡ್ಸ್ಕೋಬೇಕಂತ ವಿನಂತಿ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ಇಂದು EWS ಮೀಸಲಾತಿಯ ಸಮರ್ಪಕ ಜಾರಿಯ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಗೋವಿಂದ ಕುಲಕರ್ಣಿ ಕರ್ನಾಟಕದಲ್ಲಿ EWS ಮೀಸಲಾತಿಯ ಸಮರ್ಪಕ ಜಾರಿಯ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಅವಿನಾಶ್ ಕುಲಕರ್ಣಿ ಅವರು, ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ದೇಶದಲ್ಲಿ 22 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೆ. 32 ವಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ವಿಂಗ್ ಇದೆ, ಅಡ್ವೊಕೇಟ್ಸ್ ವಿಂಗ್ ಇದೆ, ಸಾಹಿತ್ಯಕಾರರ ವಿಂಗ್ ಇದೆ, ಫಿಲ್ಮ್ ಕ್ಷೇತ್ರದಲ್ಲಿ ಮಾಡುವಂಥವ್ರು ಕೆಲಸ ಮಾಡುವಂಥವ್ರು ವಿಂಗ್ ಇದೆ, ಇಂಡಸ್ಟ್ರಿಯಲಿಸ್ಟ್ ವಿಂಗ್ ಇದೆ. ಈ ಪ್ರಕಾರ 32 ವಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇದೆ. ಬ್ರಾಹ್ಮಣರ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು, ಬ್ರಾಹ್ಮಣರನ್ನು ಆರ್ಥಿಕವಾಗಿ ಸಕ್ಷಮ ಮಾಡಲಿಕ್ಕೆ ಈ ಸಂಘಟನೆ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ಸದ್ಯದಲ್ಲಿ ಬ್ರಾಹ್ಮಣರಿಗೆ ಸಾಕಷ್ಟು ಈ ದೇಶದಲ್ಲಿ ಅಡಚಣೆಗಳನ್ನು ಎದುರಿ ಹೋಗ್ತಾ ಇದ್ದಾರೆ ಬ್ರಾಹ್ಮಣರು. ಪ್ರಾಮುಖ್ಯವಾಗಿ ಒಂದು 2-3 ವಿಷಯದಲ್ಲಿ ಇವತ್ತು ನಾವು ಕೇಂದ್ರ ಸರ್ಕಾರ EWS ಇದನ್ನು ಮಾಡಿದೆ. ರಿಸರ್ವೇಷನ್ ಹೊರಗಡೆ ಇರುವಂಥವ್ರಿಗೆ EWS ವ್ಯವಸ್ಥೆಯನ್ನು ಕೊಡೋದು. ಅದು ಕರ್ನಾಟಕ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. 2ನೇ ವಿಷಯ UGC ವಿಷಯ ಸದ್ಯದಲ್ಲಿ ಉತ್ತರ ಭಾರತದಲ್ಲಿ ಸಾಕಷ್ಟು ಅದು ಬಿಸಿಯಾಗಿ ನಡೀತಾ ಇದೆ. ಯಾವುದೋ ಒಂದು ಸಮಾಜದ ಮೇಲೆ ಅನ್ಯಾಯವಾಗುವಂಥ ಯಾವುದೇ ಕಾಯ್ದೆಗಳು ಬರಬಾರದು. ಈಗ ಅದಕ್ಕೆ ಸ್ಟೇ ಕೊಡಲಾಗಿದೆ. ಆದರೆ ಪೂರ್ಣವಾಗಿ ಅದು ರದ್ದು ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ದೇಶದಲ್ಲಿ ಇರುವಂತಹ ಎಲ್ಲರೂ ನಾವು ಅಣ್ಣ ತಮ್ಮಂದರಂತೆ ಚೆನ್ನಾಗಿ ಇರಬೇಕು ಅನ್ನುವಂತಹ ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿದ್ದು ಸರ್ಕಾರದ ಕೆಲಸ. ಯಾವುದೇ ಕಾಯ್ದೆಗಳಿಂದ ಸಮಾಜದಲ್ಲಿ ಮತಭಿನ್ನತೆ ಆಗಬಾರ್ದು. ಈಗಲೇ ದೆಹಲಿ ಯೂನಿವರ್ಸಿಟಿಯಲ್ಲಿ ನಮ್ಮ ತಿವಾರಿ ಅನ್ನುವಂಥ ಪತ್ರಕರ್ತೆ ಮೇಲೆ ಹಲ್ಲೆ ಆಯಿತು. ಇದೆಲ್ಲ ಏನು ತೋರಿಸ್ತದೆ ಅಂದರೆ ಸಮಾಜದಲ್ಲಿ ಯುನಿಟಿ ಇರದೇ ಇರುವಂತಹ ಒಂದು ಸ್ಥಿತಿ ಸರ್ಕಾರಗಳು ಮಾಡಿರುವಂಥ ನಿಯಮದಿಂದ ಆಗ್ತಾ ಇದೆ. ಇಂಥದ್ದು ಯಾವುದು ಸರ್ಕಾರಗಳು ಮಾಡಬಾರ್ದು. ಎಲ್ಲ ಸಮಾಜಗಳು ಸರಿಯಾಗಿ ಕೂಡಿಕೊಂಡು ಇರುವ ಹಾಗೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೇವೆ. ಈ ವಿಷಯಗಳನ್ನು ನಾವು ವಿಸ್ತೃತವಾಗಿ ನಮ್ಮ ಪ್ರೆಸ್ ನೋಟ್ನಲ್ಲಿ ಕೊಟ್ಟಿದ್ದೇವೆ. ಮಹಾಸಂಘ ಬೇರೆ ಬೇರೆ ಪ್ರತಿಯೊಂದು ಮೆಟ್ರೋ ಸಿಟಿಯಲ್ಲಿ ಬ್ರಾಹ್ಮಣ ಭವನ್ ಮಾಡಬೇಕು. ಡೆಲ್ಲಿಯಲ್ಲಿ ನಾವು ಹೋದ ವರ್ಷ ಬ್ರಾಹ್ಮಣ ಭವನ್ ಮಾಡಿದ್ದೇವೆ. ದೇಶದಲ್ಲಿರುವಂಥ ಹೋಗು ಜನಕ್ಕೆ ಅಲ್ಲಿ UPSC ಟ್ರೈನಿಂಗ್ ಹೋಗುವಂಥ ಮಕ್ಕಳೇನು ಡೆಲ್ಲಿಗೆ ಹೋಗ್ತಾರೆ ಟ್ರೈನಿಂಗ್ ತೊಗೊಳ್ಳಿಕ್ಕೆ, ಅವರೆಲ್ಲರಿಗೂ ಅಲ್ಲಿ ಇರಲಿಕ್ಕೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಿದೆ. ಮತ್ತು ದೇಶದಲ್ಲಿ ಇರುವಂಥ ಜನರು ಹೋಗುವವರಿಗೆ ಡೆಲ್ಲಿಯಲ್ಲಿ ಇದೇ ಪ್ರಕಾರ ಇನ್ನು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ಪುಣಾದಲ್ಲಿ ಆಗ್ತಾಯಿದೆ. ಬೇರೆ ಬೇರೆ ಸಿಟಿಗಳಲ್ಲೂ ಬ್ರಾಹ್ಮಣ ಭವನ್ ಮಾಡ್ತಾ ಇದ್ದೇವೆ. ಆಮೇಲೆ ಬ್ರಾಹ್ಮಣರ ಮಕ್ಕಳಿಗೆ ಎಂಟರ್ಪ್ರಿನರ್ಸ್ ಡೆವಲಪ್ಮೆಂಟ್ ಶೆಲ್ನ ಮುಖಾಂತರ ನಾವು ಬ್ರಾಹ್ಮಣರ ಮಕ್ಕಳನ್ನು ವ್ಯಾಪಾರಿಗಳಾಗಲಿಕ್ಕೆ, ಬಿಸ್ನೆಸ್ ಮಾಡಲಿಕ್ಕೆ ನಾವು ಅವ್ರಿಗೆ ಪ್ರಮೋಟ್ ಮಾಡ್ತಾ ಇದ್ದೇವೆ. ಅದಕ್ಕೂ ಅನೇಕ ವಿಷಯಗಳು ನಮ್ಮ ಬ್ರೋಷರ್ ಕೊಟ್ಟಿದ್ದಾರಲ್ಲ, ಬ್ರೋಷರ್ನಲ್ಲಿ ನಮ್ಮದೆಲ್ಲ ಡೀಟೇಲ್ಸ್ ಇದೆ, ಮಹಾಸಂಘದ ಏನೇನು ಕೆಲಸ ಮಾಡ್ತದೆ ಅನ್ನೋದು. ಇದನ್ನು ಈ ಸರ್ಕಾರಕ್ಕೆ ಇವೆಲ್ಲ ವಿಷಯಗಳು ತಮ್ಮ ಮುಖಾಂತರ ತಲುಪಬೇಕು ಅನ್ನೋದಕ್ಕಾಗಿ ಇವತ್ತು ತಮ್ಮೆಲ್ಲರ ಜೊತೆಗೆ ಮಾತಾಡೋಣ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು
ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.